ಅಪ್ರಾಕ್ಸಿಮೇಟ್ ಕೇಳೋದು ಕೇಳಿದ ಬಂದು ಹೇಳ್ಬಿಡ್ಬೇಕು. ಇಲ್ಲಿದೆ ಮ್ಯಾಮ್. ಅಪ್ರಾಕ್ಸಿಮೇಟ್ಲಿ 13 lakhs ಸರ್. 13 lakhs. ಅದರಲ್ಲಿ ಸ್ಟೋನ್ ಕಾಸ್ಟೇ ನಿಮಗೆ 58,000 ಆಗುತ್ತೆ. ಬರೀ ಸ್ಟೋನ್ ಕಾಸ್ಟ್. ಇದು ರೂಬಿ ಎಮರಲ್ಡ್ ಇದೆ, ಕಾಬ್ ರೂಬಿ ಎಮರಲ್ಡ್ ಅನ್ಕಟ್ ಡೈಮಂಡ್ಸ್. We are from C. Krishna Chetty Group of Jewelers. Our jewelry exhibition is happening in Mysore from today. That is 5th of June to 8th of June, Friday, Saturday, Sunday and Monday. We are here for 4 days. We have got with us some wonderful collection of nice gold jewelry, silver articles, diamond jewelry. We also have with us lab grown collection, and the collections which we have brought in Mysore is the kind what Mysore people like. So we have specially curated this collection for them, and we are giving an offer of 2% for silver, 4% for gold and 6% for diamond jewelry. We are doing this exhibition at Hotel Grand Mercure. So we request people of Mysore to please come, view our exhibition and make use of this wonderful opportunity of viewing some nice beautiful pieces of jewelry. So Sri Krishna Chetty Jewelry is famous for ethnic jewelry. So Sri Krishna Chetty Group of Jewelers is famous for its workmanship, craftsmanship, unique designs, and we make beautiful heritage jewelry. We are also famous for diamond jewelry as well as fine craftsmanship in gold jewelry as well. So we have jewelry for all kind of people who like traditional, people who like contemporary. All options are available. How many days going on? This exhibition is for 4 days from 5th. ಎಲ್ರಿಗೂ ನಮಸ್ತೆ. ಸೊ CKC ಅವ್ರದ್ದು ಜ್ಯುವೆಲ್ರಿ ಎಕ್ಸ್ಪೋಗೆ ಬಂದಿದ್ದೀನಿ. ತುಂಬ ಖುಷಿ ಆಯಿತು ಈ ಸತಿ ಅವ್ರ ಎಕ್ಸ್ಪೋನ ಲಾಂಚ್ ಮಾಡಿ. ನಂದು ಇವ್ರ ಜೊತೆ ಮೂರನೇ ಅಸೋಸಿಯೇಷನ್, ಆ್ಯಂಡ್ ಐ ಥಿಂಕ್ ಎವ್ರಿ ಟೈಮ್ ಅವ್ರದ್ದು ಕಲೆಕ್ಷನ್ಸ್ ಆಗಿರ್ಬೋದು, ಅದು ಡೀಟೇಲಿಂಗ್ ದೇ ಡೂ ಫಾರ್ ದ ಜ್ಯುವೆಲ್ರೀಸ್ ತುಂಬ ಡೀಟೇಲಿಂಗ್ ಕೊಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಅಬ್ಸಲ್ಯೂಟ್ಲಿ ಲವ್ ದೇರ್ ಕಲೆಕ್ಷನ್ಸ್. ತುಂಬ ಚೆನ್ನಾಗಿದೆ ಅವ್ರ ಕಲೆಕ್ಷನ್ಸ್. ಇವಾಗ ಬಂದಿರೋ ಗಂಡಬೇರುಂಡ ಕಲೆಕ್ಷನ್ಸು ನಂಗೆ ತುಂಬ ಇಷ್ಟ ಆಯಿತು. ಮೋಸ್ಟ್ಲಿ ಮೈಸೂರಿಗೆ ರೂಟೆಡ್ ಆಗಿದೆ ಅಂತ ಅನ್ಸುತ್ತೆ ಅದು. ಆ್ಯಂಡ್ ಆಂಟಿಕ್ ಡಿಸೈನ್ಸಲ್ಲಿ ಡೀಟೇಲಿಂಗ್ ಕೊಟ್ಟಿರೋ ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ 3 days ಏನೋ ಇದೆ ಅನ್ಸುತ್ತೆ ಎಕ್ಸ್ಪೋ ಇಲ್ಲಿ. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಒಳ್ಳೆ ಬಿಸ್ನೆಸ್ ಆಗಲಿ. ನನಗೆ ಆಂಟಿಕ್ ಪೀಸಸ್ ಜಾಸ್ತಿ ಇಷ್ಟ ಆಗುತ್ತೆ. ಸ್ವಲ್ಪ ಹಳೆ ಕಾಲದ ಡಿಸೈನ್ಸ್ ಏನಿರುತ್ತೆ ಅದು ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಮೈಸೂರು ಅಂತಂದ್ರೆ ಒಂದು ಪರಂಪರೆ, ಆ ಪರಂಪರೆಯಲ್ಲಿ ಚಿನ್ನ ಕೂಡ ಹೌದು. ಹೇಗನ್ಸುತ್ತೆ ಸರ್? ನಾನು ಮೈಸೂರು ಹುಡುಗಿ ಸರ್. ಸೊ ನನಗೆ ಮೈಸೂರಲ್ಲಿ ಈ ಥರ ಒಂದು ನಮ್ಮ ಕಲ್ಚರ್ನ ರೂಟೆಡ್ ಆಗಿರೋಂಥದ್ದು ಏನೇ ಆ ಥರ ಇವೆಂಟ್ಗೆ ಹೋಗೋದಾಗಿರ್ಬೋದು, ಅಥವಾ ಒಂದು ನಾವೇ ಆ ಕಲ್ಚರ್ನ ನಾವು ಕಲ್ಚರಲ್ಲಿ ಇರೋದಕ್ಕೆ ಇಷ್ಟಪಡ್ತೀವಿ ಅಂತ ಅನ್ಸುತ್ತೆ ಮೈಸೂರವರಾಗಿ. ಸೊ ಖುಷಿ ಇದೆ. ತುಂಬ ಖುಷಿ ಆಗುತ್ತೆ. ಇವ್ರದ್ದು ಲಾಸ್ಟ್ ಟೈಮ್ ಹೇಳಿದಾಗೇನೆ ಇದು 3ನೇ ಅಸೋಸಿಯೇಷನ್ ನಂದು ಇವ್ರ ಜೊತೆ. ಆ್ಯಂಡ್ 3 ಸತಿನೂ ಮೈಸೂರಲ್ಲಿ ಅವ್ರು ಎಕ್ಸ್ಪೋ ಮಾಡಿದಾಗ ಮೈಸೂರು ಜನರು ಅಷ್ಟೇ ಚೆನ್ನಾಗಿ ಸ್ವೀಕರಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು 155 ವರ್ಷದಿಂದ ಈ ಬಿಸ್ನೆಸ್ಸಲ್ಲಿ ಇದ್ದಾರೆ ಇವರು. ಸೊ ಅವರು ಎಲ್ಲ ಥರ ಮೈಂಡ್ ಸೆಟ್ಟು ಡೀಟೇಲಿಂಗ್ಸ್ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಅವರು ಮಾಡಿದ್ರಿಂದ ಐ ಥಿಂಕ್ ಜನರು ಅದನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಗಂಡಬೇರುಂಡ ಚಿನ್ನ ಬಂದು ಮೈಸೂರು ಆರ್ನಮೆಂಟ್ಸ್ ಎಲ್ಲ ಮಾಡಿದ್ದಾರೆ, ಅದ್ರ ಬಗ್ಗೆ
ಖುಷಿ ಆಗುತ್ತೆ. ನಮ್ಮ ಮೈಸೂರು ಆಗ್ಲೇ ಹೇಳಾಗ್ಲಿ ಮೈಸೂರು ಕಲ್ಚರ್ನ ಯಾವ್ದನ್ನ ಅವ್ರು ಮೈಂಡಲ್ಲಿ ಇಟ್ಕೊಂಡು ಮೈಸೂರು ಕಲ್ಚರ್ನ ಮೈಂಡಲ್ಲಿ ಇಟ್ಕೊಂಡು ಅವರು ಡಿಸೈನ್ಸ್ನ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ದು ಹಿಸ್ಟ್ರಿನ ಅವರು ಇನ್ನು ಮುಂದೆ ತಗೊಂಡು ಹೋಗ್ತಿದ್ದಾರೆ ಅನ್ನೋದ್ರಲ್ಲಿ ಖುಷಿ ಆಗುತ್ತೆ. ಥ್ಯಾಂಕ್ ಯು.